ರನ್ಯಾರಾವ್ ಗೋಲ್ಡ್ ಸ್ಮಗ್ಲಿಂಗ್ ಪ್ರಕರಣದಲ್ಲಿ ನಾನೀಗಷ್ಟೇ ಹೇಳ್ತಾ ಇದ್ದ ಹಾಗೆ ಮತ್ತೊಂದು ದೂರು ದಾಖಲಾಗಿದೆ. ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ ತನಿಖೆಗೆ ಕೋರಿ ಇಡಿಗೆ ಕಂಪ್ಲೇಂಟ್ ರಿಜಿಸ್ಟರ್ ಆಗಿದೆ. ಹಿಂದೂಪರ ಸಂಘಟನೆ ಕಾರ್ಯಕರ್ತ ತೇಜಸ್ ಗೌಡ ಈ ದೂರನ್ನು ದಾಖಲಿಸಿದ್ದಾರೆ. ಶಾಂತಿನಗರ ಇಡಿ ಕಚೇರಿಗೆ ತೇಜಸ್ ಗೌಡ ದೂರು ಕೊಟ್ಟಿದ್ದಾರೆ. ಈ ಪ್ರಕರಣದಲ್ಲಿ ಇಡಿ ಎಂಟರ್ ಆಗಬಹುದಾ ಅನ್ನುವಂಥದ್ದು ಮೊದಲಿಂದ ಒಂದು ಅನುಮಾನ ಇತ್ತು. ಆದರೆ ಸಿಬಿಐಗೆ ತನಿಖೆ ವಹಿಸಲಾಗಿದೆ. ಜೊತೆಗೆ ಡಿಆರ್ಐ ಅಧಿಕಾರಿಗಳು ವಿಚಾರಣೆ ಮುಂದುವರಿಸಿದ್ದಾರೆ. ಸಿಐಡಿ ಕೂಡ ಮತ್ತೊಂದು ಕಡೆ ತನಿಖೆ ಮಾಡ್ತಿದ್ದರಿಂದ ಬಟ್ ಈಗ ಕಂಪ್ಲೇಂಟ್ ರಿಜಿಸ್ಟರ್ ಆಗಿದೆ ಇಡಿಯಲ್ಲಿ. ಹಿಂದೂಪರ ಸಂಘಟನೆಯ ಕಾರ್ಯಕರ್ತ ತೇಜಸ್ ಗೌಡ ಅನ್ನೋರು ಬೆಂಗಳೂರಿನ ಶಾಂತಿನಗರದ ಇಡಿ ಕಚೇರಿಗೆ ಕಂಪ್ಲೇಂಟ್ ಫೈಲ್ ಮಾಡಿದ್ದಾರೆ. ಸೊ ಅದರ ಕಂಪ್ಲೇಂಟ್ ಕಾಪಿ ಕೂಡ ನ್ಯೂಸ್ ಫಸ್ಟ್ಗೆ ಲಭ್ಯ ಆಗಿದೆ. ಎನ್ಫೋರ್ಸ್ಮೆಂಟ್ ಡೈರೆಕ್ಟರಿಯ ನಿರ್ದೇಶಕರಿಗೆ ಈ ದೂರನ್ನ ನೀಡಿರುವಂಥದ್ದು. ವಿಷಯ ಹೀಗಿದೆ: ರಿಕ್ವೆಸ್ಟ್ ಫಾರ್ ದ ಇನ್ವೆಸ್ಟಿಗೇಷನ್ ಇಂಟು ರನ್ಯಾರಾವ್ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ ಇನ್ ಲೈಟ್ ಆಫ್ ಕೇರಳ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ ಅಂತ ಹೇಳಿ ವಿಷಯವನ್ನು ಪ್ರಸ್ತಾಪಿಸಿದ್ದಾರೆ. ಐ ಆಮ್ ರೈಟಿಂಗ್ ಟು ಬ್ರಿಂಗ್ ಟು ಯುವರ್ ಅಟೆನ್ಷನ್ ಅಂದ್ರೆ ನಿಮ್ಮ ಗಮನಕ್ಕೆ ತರೋದಕ್ಕೆ ನಾನು ಈ ಪತ್ರವನ್ನು ಬರೀತಾ ಇದ್ದೀನಿ. ರೀಸೆಂಟ್ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ ಇನ್ವಾಲ್ವಿಂಗ್ ಕನ್ನಡ ಆಕ್ಟ್ರೆಸ್ ರನ್ಯಾರಾವ್. ಕನ್ನಡದ ನಟಿ ರನ್ಯಾರಾವ್ ಒಳಗೊಂಡಿರುವಂತಹ ಇತ್ತೀಚಿನ ಗೋಲ್ಡ್ ಸ್ಮಗ್ಲಿಂಗ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ವಿಚ್ ಬಿಯರ್ಸ್ ಸ್ಟ್ರೈಕಿಂಗ್ ಸಿಮಿಲಾರಿಟೀಸ್ ಟು ಕೇರಳ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ 2020. 2020ರಲ್ಲಿ ಕೇರಳದಲ್ಲಿ ಬೆಳಕಿಗೆ ಬಂದಿದ್ದಂತಹ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ಗೂ ಇದಕ್ಕೂ ಕೂಡ ಸಾಮ್ಯತೆ ಇದ್ದ ಹಾಗೆ ಕಂಡು ಬರ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಗಿವನ್ ದ ಪೊಟೆನ್ಷಿಯಲ್ ಇನ್ವಾಲ್ವ್ಮೆಂಟ್ ಫಾರ್ ಎ ಲಾಂಗರ್ ಸ್ಮಗ್ಲಿಂಗ್ ನೆಟ್ವರ್ಕ್ ಅಂಡ್ ಪಾಸಿಬಲ್ ಬ್ಯೂರೋಕ್ರೇಟ್ or political influence, I urge the ED and CBI to conduct a deeper investigation in this matter with a copy of this request being forwarded to the MHA and NIA for their review and necessary action. ಅಂದ್ರೆ ಯಾವುದೇ ಪ್ರಭಾವಕ್ಕೆ ಒಳಗಾಗದ ಹಾಗೆ ಇದರ ತನಿಖೆ ಆಗಬೇಕು ಅನ್ನೋ ಕಾರಣಕ್ಕೆ ಇಡಿ ಮತ್ತೆ ಸಿಬಿಐ ನಿಂದ ಇದರ ತನಿಖೆ ಆಗಬೇಕು ಅನ್ನೋದನ್ನ ನಿಮ್ಮ ಗಮನಕ್ಕೆ ತರೋದಕ್ಕೆ ಈ ದೂರು ಪತ್ರದ ರೂಪದಲ್ಲಿ ನಿಮಗೆ ತಲುಪಿಸ್ತಾ ಇದ್ದೀನಿ ಅನ್ನೋದನ್ನ ಇದರಲ್ಲಿ ಉಲ್ಲೇಖಿಸಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.